ನಮಸ್ಕಾರ. ಇದೀಗ ನಮ್ಮ ನಾಡಿನ ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲಿನ ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ಇದೀಗ ಇವತ್ತು ನಮ್ಮ ಜೊತೆ ವಿಶೇಷವಾದ ಒಬ್ಬರು ಅತಿಥಿಗಳಿದ್ದಾರೆ. ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮ್ಮ ನಗರದ ರಾಜ್ಯದ ಹೆಸರಾಂತ ಗಾಯಕರಾದಂಥ PB ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲೇ ಹಾಡಿ PB ಶ್ರೀನಿವಾಸ್ ಅವರ ಧ್ವನಿ ಕಂಠದಲ್ಲಿ ಹಾಡುವಂಥ ವ್ಯಕ್ತಿ ಅಂತ ಹೆಸರು ಮಾಡಿರ್ತಕ್ಕಂಥ ಶ್ರೀಯುತ ಸಾಂಬುಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ನಮಸ್ಕಾರ. ನಮ್ಮ ಈ ಒಂದು ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ. ತಾವು ಎಷ್ಟು ವರ್ಷದಿಂದ ಮೈಸೂರಿನಲ್ಲಿ ಇದ್ದೀರಾ? ಅರ್ಕಲೂರಿನಲ್ಲಿ ಓದಿದ್ದು, SSLC ಮುಗಿಸ್ಕೊಂಡು 65ರಲ್ಲಿ ಮೈಸೂರಿಗೆ ಬಂದು ಮೈಸೂರಿನ ಅನಾಥಾಲಯದಲ್ಲಿ ಓದಿದ್ದು ನಾನು. ಆವಾಗಲಿಂದನೂ ನಾನು ಅನಾಥಾಲಯ PUC ಅಲ್ಲೇ ಮಾಡಿದ್ದು, ಬನ್ವಾಸ್ ಕಾಲೇಜಲ್ಲಿ ಮಾಡಿದೆ. ಆಮೇಲೆ ನಂತರ BCom ಬನ್ವಾಸ್ ಕಾಲೇಜಲ್ಲೇ ಮಾಡಿದ್ದು. ಆ ಟೈಮ್ನಲ್ಲಿ ಇದರ ಕಾಲೇಜ್ಗಳಲ್ಲಿ ಒಂದು ವರ್ಷ ಇರೋಲ್ಲ, ವಾರ್ಷಿಕ ಇರೋಲ್ಲ. ಅವಾಗ ಹಾಡು ಹಸೆ ಇತ್ತು, ಅದಕ್ಕೆ ನಾನು ಹಾಡು ಅದನ್ನು ಹೇಳ್ತಾಯಿದ್ದೆ. ಅದ್ರ ಜೊತೆಗೆ ಆರ್ಟು ಬರೀತಾ ಇದ್ದೆ. ನನಗೆ ಸ್ವಲ್ಪ ಈ PB ಶ್ರೀನಿವಾಸ್ ಅಂತಂದ್ರೆ ತುಂಬ ಇಷ್ಟ. ಅವ್ರ ಹಾಡುಗಳನ್ನು ಹೇಳ್ತಾ ಇದ್ದೆ. ನಮ್ಮ ತಾಯಿನೂ ಹೇಳೋರು, ಹಾಗೆ ಜೊತೆಗೆ ನಾನು ಹೇಳ್ತಾ ಅಂದ್ರೆ ಅಮ್ಮನಿಗೂ ಗಾಯನದಲ್ಲಿ ಬಹಳ ಆಸಕ್ತಿ ಇದೆ. ಅದು ಮೂಲತಃ ನಿಮಗೂ ಅದು ಹಾಗೆ ಬಂದಿದೆ, ತಾಯಿಯಿಂದ ಬಂದಿರುವಂತ ವಿದ್ಯೆ ಅಂತ ಹೇಳ್ತೇವೆ. ಅವರು ಕಟ್ಟಿದ ಹಾಡುಗಳೆಲ್ಲ ಹೇಳೋರು, ತುಂಬಾ ಚೆನ್ನಾಗಿ ಹೇಳೋರು. ನೀವು ಈ ಹಿಂದೆ ಒಂದ್ಸಲ ನಿಮ್ಮ ತಾಯಿಯವರು ಬರೆದಂತ ಒಂದು ಸ್ಕ್ರಿಪ್ಟ್ ನ ಸಿನಿಮಾಗೂ ತೆಗೆದುಕೊಂಡಿದ್ರು ಅಂತ ಹೇಳಿದ್ದು ಮಾನವನಾಗಿ ಏನನ್ ಕಂಡೆ ಜೋಗಬಂಡಿ ಅಂತ. ಅದು ನಮ್ಮ ತಾಯಿಯವರಲ್ಲಿ ಹೀರಭಾಸ್ಕರದಲ್ಲಿದ್ರು. ಅಂದರೆ 47-48ರಲ್ಲಿ ಅವಾಗ ಇವರು ಕಟ್ಟಿ, ಅದು ಒಬ್ಬರು ಮಲ್ಲಪ್ಪ ಅಂತ ಕಟ್ಟಿದ್ದು, ಅದನ್ನೆಲ್ಲ ಹೇಳೋರು. ಅಲ್ಲೆಲ್ಲ ಕಾಲೋನಿ, ಸಣ್ಣ ಕಾಲೋನಿಲಿ ಆಗಿನ ಕಾಲ ಹೇಳೋರು. ಅದನ್ನು ಬರ್ಕೊಂಡಿದ್ರು ನಮ್ಮ ತಾಯಿ ಹೇಳೋರು, ನಮ್ಮ ದೊಡ್ಡಣ್ಣ ಒಬ್ಬರು ಹೇಳೋರು. ಅದನ್ನ ನಾವು PB ಶ್ರೀನಿವಾಸಕ್ಕೆ ಕೊಡೋಕೆ ಹೋದೆ ಒಂದ್ಸರ್ತಿ. ಅದೇ ಅಲ್ಲಿಂದ ಹೋಯ್ತು. ರಾಜ್ಕುಮಾರ್ ಬಂದಾಗ ಅವ್ರ ಅಸ್ಟೆಂಟು PB ಶ್ರೀನಿವಾಸ ಎಲ್ಲ ಬಂದಿದ್ದು ಕೊಟ್ಟೆ ಅಷ್ಟೇ. ಅದನ್ನೇನೋ ಅವ್ರ ಮನಸ್ಸು ಬಂತು ಅನ್ನೋದು ಅದನ್ನ ಹಾಕೊಂಡಿದ್ದಾರೆ, ಫಿಲಮ್ಗೆ ಹಾಕೊಂಡಿದ್ದಾರೆ. ತುಂಬಾ ಅಂತ ನಿಮ್ಮ ಈ ಜೀವನದ ಒಂದು ಜರ್ನಿ ಏನಿದೆ, ಪ್ರಯಾಣ, ಇದರಲ್ಲಿ ನೀವು ಹಲವಾರು ಗಣ್ಯರನ್ನು ಭೇಟಿ ಮಾಡ್ತಾ ಬಂದಿದ್ದೀರಾ. ಅದರಲ್ಲೂ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿರ್ತಕ್ಕಂಥ ಗಾಯಕರಾಗ್ಬೋದು ಅಥವಾ ನಟರಾಗಿರ್ಬೋದು, ಇವರೆಲ್ಲರ ಒಂದು ಸಂಪರ್ಕ ನಿಮಗೆ ಬಂದಿರೋದು ಒಂದು ಯೋಗ ಅಂತ ಹೇಳ್ಬೋದಾ? ಹೌದು, ನಮಗೂ ಯೋಗ ಅಂದರೆ ಗಣಪತಿನೇ ಯೋಗ. ಕೋಟೆ ಗಣಪತಿನ ನಮ್ಮ ತಂದೆ ಪೂಜೆ ಮಾಡ್ತಿದ್ದಾರೆ. ನಮ್ಮ ತಾತನ ಕಾಲದಲ್ಲಿ ಬಂದಿದ್ದದು. ಅಲ್ಲಿಗೆ ಸಮಾನ ದೊಡ್ಡವ್ರೆಲ್ಲ ಬರೋರು. GVR ಬರೋರು, ರಾಜ್ಕುಮಾರ್ ಬರೋರು, BR ಪಂತು ಎಲ್ಲ ಬಂದೋಗಿದ್ದಾರೆ. ತೆರೆ ಆ್ಯಕ್ಟರ್ಸು ಎಲ್ಲ ಬಂದೋಗಿದ್ದಾರೆ. ಇದರಲ್ಲಿ ಸ್ವಲ್ಪ ನಮ್ಮ ಅಪ್ಪಂಗೆ ಕಾಂಟ್ಯಾಕ್ಟ್ ಇತ್ತು. ಒಂದು ಸರ್ತಿ ನಾನು ಅಷ್ಟಾಲಯನ ಸೇವೆಯಲ್ಲಿ ಹಾಡು ಹೇಳ್ತಿದ್ದೆ. ಹಾಡು ಹೇಳ್ಬೇಕಾದ್ರೆ ಅದನ್ನು ತಿಳ್ಕೊಂಡು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅಂದ್ಬಿಟ್ಟು ರಾಜನ್ ನಾಗೇಂದ್ರನ ಹತ್ರ ಮೀಟ್ ಮಾಡಿಸಿದ್ರು. ನಾನು ಬರೋದು ಒಂದೆರಡು ಹಾಡು, ಬಾಗಿಲು ತೊಳೆದು ಅಂತ ಹೇಳ್ತಾ ಇದ್ದೆ. ಈದನೀಗ ವಾಸುದೇವನು, ಕುಲದೇವನು, ಕಲ್ಲು ಸಕ್ಕರೆ ಕೊಳ್ಳಿರೋ, ಇಂಥವೆಲ್ಲ ಹೇಳ್ತಾ ಇದ್ದೆ. ಇದೆಲ್ಲ ಎಷ್ಟು ಹಳೆ ಹಾಡುಗಳು ನೋಡಿ ಅಲ್ವಾ, ಈಗ ಮರೆತೇ ಹೋಗೋ ಥರ ಆಗಿದೆ. ಈ ಸಂದರ್ಭದಲ್ಲಿ ನೀವು ತುಂಬ ಇಷ್ಟವಾದ ಹಳೆಯ ಹಾಡಿನ ಒಂದು 2 ಸಾಲನ್ನು ಹಾಡ್ಬೋದಾ? ಕಲ್ಲು ಸಕ್ಕರೆ ಕೊಳ್ಳಿರೋ ಅದನ್ನೇ ಹೇಳಿ, ಅದು ಬಹಳ ತುಂಬ ಹಳೆಯ ಹಾಡು. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು. ಪುಳ್ಳಲೋಚನ ಶ್ರೀ ಕೃಷ್ಣನಾಮವೆಂಬ, ಪುಳ್ಳಲೋಚನ ಶ್ರೀ ಕೃಷ್ಣನಾಮವೆಂಬ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಆಹಾ, ಎಂತ ಚೆನ್ನಾಗಿ ನೋಡಿ. ನಮಗೆ ಒಂದು ಯಾವಾಗಲೂ ನಾನು ಅಂದ್ಕೋತಾ ಇರ್ತೀನಿ, ಕಲಾವಿದರವರಿಗೆ ಯಾವತ್ತೂ ವಯಸ್ಸೇ ಆಗೋದಿಲ್ಲ. ಹಾಗೆ ಗಾಯಕರಿಗೆ ನೋಡಿ ಧ್ವನಿ ಕುಂದುವುದಿಲ್ಲ. ಚಿತ್ರಕಲಾವಿದರಿಗೆ ಯಾವತ್ತೂ ಆ ರೇಖೆಗಳನ್ನು ಎಳೆಯೋದಕ್ಕೆ ಆಸಕ್ತಿ ಅಂತ ಅನ್ನಿಸ್ಕೊಳ್ಳಲ್ಲ. ಹೀಗೆ ಆ ಕಲೆ ಎಷ್ಟು ಒಂದು ಚಿರಂಜೀವಿಯಾಗಿ ಉಳಿದುಕೊಳ್ಳೋದಕ್ಕೆ ನಿಮ್ಮ ಒಂದು ವೃತ್ತಿ. ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೀರಾ, ನಂತರ ದೇವಸ್ಥಾನದಲ್ಲಿ ಪೂರ್ತಿ ಟೈಮು ನೀವು ಮಂತ್ರಗಳನ್ನ ಹೇಳ್ತೀರಾ. ಅಷ್ಟಾದರೂ ಆ ನಿಮ್ಮ ಒಂದು ಕಂಠಸಿರಿ ಏನಿದೆ ಅದನ್ನು ಹಾಗೆ ಕಾಪಾಡಿಕೊಂಡು ಇದುವರೆಗೆ ಬಂದಿದ್ದೀರಾ.
ನಾನು ನೋಡಿದಾಗೆ ನೀವು ಯಾವತ್ತೂ ಸ್ಕ್ರಿಪ್ಟ್ ಇಟ್ಕೊಂಡು ಹಾಡಿದವರೇ ಅಲ್ಲ. ಈ ಸುಮಾರು ಇದುವರೆಗೆ ಎಷ್ಟು ಸಮಾರಂಭಗಳಲ್ಲಿ ನೀವು ಹಾಡಿದ್ದೀರಾ? ಅಂದರೆ ಗಣ್ಯರ ಎದುರುಗಡೆ ಹಂಸಲೇಖ ಅವರಾಗ್ಬೋದು, ಮತ್ತು ಪಿ ಬಿ ಶ್ರೀನಿವಾಸ್ ಅವರಾಗ್ಬೋದು, ರಾಜ್ಕುಮಾರ್ ಅವರಾಗ್ಬೋದು, ಇಂಥ ಗಣ್ಯರ ಎದುರುಗಡೆ ಕಾರ್ಯಕ್ರಮಗಳು ನಿಮ್ಗೆ ಮಾಡ್ಲಿಕ್ಕೆ ಆಯ್ತಾ, ಅವಕಾಶ ಆಯ್ತಾ, ಹಾಡಿದ್ರಾ? ನನಗೆ ಪಿ ಬಿ ಶ್ರೀನಿವಾಸ್ ಟೋನ್ ಇದೆ ಅಂತ ಹೇಳಿದ್ಮೇಲೆ ಕಾಲೇಜ್ ನಮ್ಮ ಫ್ರೆಂಡ್ ಒಬ್ಬರು ವಿಶ್ವನಾಥ್ ಅಂತಿದ್ರು. ಅವರು ಒಂದು ಸರ್ತಿ JSS ಕಾಲೇಜಿಗೆ ರಾಜ್ಕುಮಾರ್ ಬಂದಿದ್ದರು. ಅವ್ರನ್ನ ಮೀಟ್ ಮಾಡಿಸಿ ಹಾಡು ಹೇಳಬೇಕು ಅಂತ ನನಗೆ ಆಸೆ. ಅದು ಅವಕಾಶ ಆಗಲಿಲ್ಲ ನನಗೆ. ಅದು ಒಂದು ಸರ್ತಿ ಹೀಗೆ ದೇವಸ್ಥಾನದಲ್ಲಿ ಹೇಳ್ಬೇಕಾದ್ರೆ ಅದನ್ನು ಕೇಳಿಕೊಂಡು ಸುದರ್ಶನ್ ಅಂದ್ಬಿಟ್ಟು ಪಿ ಬಿ ಶ್ರೀನಿವಾಸ್ ಹತ್ರ ಕರ್ಕೊಂಡೋದ್ರು 2013ರಲ್ಲಿ. ಅವ್ರು ಕರ್ಕೊಂಡು ಹೋದಾಗ ಅವ್ರದ್ದೊಂದು ಕ್ಲಬ್, ನಂಗೆ ಅವ್ರು ಇದ್ದಾರೆ ನನಗೆ ಗೊತ್ತಿಲ್ಲ, ಕರ್ಕೊಂಡು ಹೋದರು. ಫಂಕ್ಷನ್ ನೀವೇ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಆಯಿತು ಅಂತ ಹೇಳಿದ್ದೆ. ಶರಣ ಹೇಳೋಣ ಅಂತ ನಾನು ಇದು ಮಾಡಿದೆ. ಆಮೇಲೆ ಅಲ್ಲಿ ಎಲ್ಲ ಆಮೇಲೆ ಬಿ ಕೃಷ್ಣ ಅವ್ರು ಬಂದಾಗ ನಂಗೆ ಥರ ನರ್ವಸ್ ಆಯಿತು, ಭಯ ಆಯಿತು. ಅಂತೂ ಹಾಡಿದ್ರ? ಹಾಡು ಅವರ ಒಂದು ರೆಸ್ಪಾನ್ಸ್ ಹೇಗಿತ್ತು? ಅದು ಬರೀ ಶ್ಲೋಕಗಳು ಹೇಳಿದೆ. ಅವರು ತುಂಬ ಚೆನ್ನಾಗಿ ಹೇಳಿದೆಪ್ಪ. ಯಾರು ಹೇಳ್ಕೊಟ್ಟಿದ್ದು ಅಂದರೆ ಶೇಷಚಂದ್ರ ಅಂದರೆ. ನಂಗೆ ಶೇಷಚಂದ್ರ HLN ಸಿನಿಮಾ ಮಾಡುವಾಗ ಶೇಷಚಂದ್ರ ತುಂಬ ತುಂಬ ಆತ್ಮೀಯರು. ಅವರು ನನ್ನ ಏನೋ ಮಾಡಬೇಕು ಒಂದು 10 ಹಾಡು ಹೇಳ್ಬಿಟ್ಟು ನಿಮ್ಮ ಕೈ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಮನೆಗೂ ಬಂದಿದ್ದರು, ನಾನು ಅವ್ರ ಮನೆಗೆ ಹೋಗಿದ್ದೆ. ನಮ್ಮಲ್ಲೂ ಒಂದು 2 ದಿವಸ ಮಲ್ಕೊಂಡು ನಮ್ಮಲ್ಲೇ ಸ್ಟೇ ಆಗಿದ್ರು. ಆಮೇಲೆ ನಿಮಗೆ ಪಿ ಬಿ ಶ್ರೀನಿವಾಸ್ ಅವರು ಏನಾದ್ರು ಹಾಡು ಹೇಳ್ಸಿದ್ರು? ಆಮೇಲೆ ಅವರೊಂದು ರೂಮ್ ಮಾಡಿದ್ರು ಯಾವುದೋ ಹೋಟ್ಲಲ್ಲಿ, ಬೆಂಗಳೂರಿನಲ್ಲಿ ಆಮೇಲೆ ಯಾವುದೋ ಹೋಟ್ಲಲ್ಲಿ. ಅಲ್ಲಿ ಕರ್ಕೊಂಡೋಗಿ 2 ಲೈನ್ ಹೇಳ್ಸಿದ್ರು. ಅವ್ರ ಟೋನ್ ತುಂಬ ಚೆನ್ನಾಗಿದೆ, ಅತ್ರಿ ಅಂತಿದ್ರು. ಅವ್ರು ಬಿಟ್ಟರೆ ನೀನೇ ಕಣಪ್ಪ ಅಂದರು. ಹೌದಾ? ಇನ್ನೇನು ಬೇಕು ಅದಕ್ಕಿಂತ ಸರ್ಟಿಫಿಕೇಟ್? ಆಮೇಲೆ ಪೇಪರ್ನಲ್ಲಿ ಯಾವ ಹಾಡು ಅವ್ರ ಮುಂದೆ ಹೇಳಿದ್ರಿ ನೀವು? ಗಣಪತಿ ಸ್ತೋತ್ರ ಒಂದು ಹೇಳಿದೆ, ತಲೆಬಾಗಿ ಬಂದೆ. ಅವ್ರಿಗೆ ಒಂದು ಶ್ಲೋಕ ಹೇಳಿದೆ. ಅವ್ರಿಗೆ ತುಂಬ ಖುಷಿ ಆಗೋಯ್ತು ಈ ಇದ್ರದ್ದು ಸಾಕ್ಷಾತ್ಕಾರದ್ದು. ಯಾವುದು ಅದು ಏನಾದ್ರು ನೆನಪಿದೆಯಾ? ಹೇಳಿ. ಕಿಂವಾ ಅನೇನ ಧನೇನ ವಾಜಿಕರಿಭಿಃ ಪ್ರಾಪ್ತೇನ ರಾಜ್ಯೇನ ಕಿಂ ವಾ ಪುತ್ರ ಕಳತ್ರ ಮಿತ್ರ ಪಶುಭಿಃ ದೇನ ಗೇನ ಕಿಂ ಜ್ಞಾತ್ವೈತತ್ ಕ್ಷಣಭಂಗುರಂ ಸಪದಿರೆ ತ್ಯಾಜ್ಯಂ ಮಮ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತಿ ವಲ್ಲಭಂ ಶ್ರೀ ಪಾರ್ವತಿ ವಲ್ಲಭಂ. ಓಂ ನಮಃ ಶಿವಾಯ. ಇದೊಂದು ಶ್ಲೋಕ ಅವ್ರಿಗೆ ತುಂಬ ಇಷ್ಟ. ಇದೊಂದು ಹೇಳಿದೆ. ಆಮೇಲೆ ಇನ್ನೊಂದು ಕಾವೇರಿದೊಂದು ಶ್ಲೋಕ ಬರುತ್ತೆ ಹೇಳಿದೆ. ಅವರು ತುಂಬ ಇದು ಮಾಡಿದ್ರು. ಅವ್ರ ತಮ್ಮನೂ ಇದ್ರು, ಅವರನ್ನು ಕಾಂಟ್ಯಾಕ್ಟ್ ಆದರು ಅವ್ರಿಂದ. ಆದರೆ ನಿಮ್ಗೆ ಇಷ್ಟು ಪ್ರತಿಭೆ ಇದ್ದು ನೀವು ಯಾಕೆ ಚಿತ್ರರಂಗಕ್ಕೆ ಹೋಗಲಿಲ್ಲ? ಚಿತ್ರರಂಗ ಹೋಗಿ ಆಮೇಲೆ ಬ್ಯಾಂಕಲ್ಲಿ ಇದ್ದೆ, ಬ್ಯಾಂಕ್ ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ. ಕಡೆಗೆ ದೇವಸ್ಥಾನನೂ ಇತ್ತು, ಅವಾಗಲೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ತಾಳಬದ್ಧ ಎಲ್ಲ ಕಲಿಬೇಕು, ಅದನ್ನೆಲ್ಲವೇ ಶಾಸ್ತ್ರೋಕ್ತ ಕಲಿಬೇಕು. ಸುಮ್ಮನೆ ಎಷ್ಟು ಒಬ್ಬ ಸೆಲ್ಫ್ ಟಾಟ್ ಆರ್ಟಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಗುರುಮುಖಿಯರ ಪಾಠ ಆಗದೇನೆ ನೀವು ಈ ವಿದ್ಯೆನ ಕರಗತ ಮಾಡ್ಕೊಂಡಿದ್ದೀರಾ. ಅಂದರೆ ನಮ್ಮ ರಾಜ್ಯದ ಹೆಸರಾಂತ ಕಲಾವಿದರಂತ ನಮ್ಮ ಅಣ್ಣವರು ಅಂತ ಏನು ಪ್ರಸಿದ್ಧಿಯಾಗಿದ್ದಾರೆ ರಾಜ್ಕುಮಾರ್ ಅವರು ಅಷ್ಟೇ ಯಾವುದೇ ಒಂದು ಶಿಕ್ಷಣದ ಒಂದು ಹಾದಿಯಲ್ಲಿ ಅವರು ಅದನ್ನು ಕ್ರಮಬದ್ಧವಾಗಿ ಗುರುಮುಖಿಯರ ಪಾಠ ಕಲಿದೇನೆ ಶಾಸ್ತ್ರೀಯ ಸಂಗೀತವನ್ನು ಅದ್ಭುತವಾಗಿ ಹಾಡಿದ್ರು. ಇದೆಲ್ಲ ಬಹುಶಃ ಈ ಪೂರ್ವಜನ್ಮ ಸುಕೃತ ಅಂತ ಏನು ಹೇಳ್ತೀವಿ, ಅದು ಎಲ್ಲೋ ಹಿಂದೆ ಗಾಯಕರಾಗಿದ್ದು ಅದು ನಿಮಗೆ ಹಾಗೆ ಇಲ್ಲಿ ಬಂದಿರ್ಬೋದಾ ಅನ್ಸುತ್ತೆ. ಲೋಪದೋಷಗಳೇನು ಕಾಣಿಸಲ್ಲ, ಅಷ್ಟು ಶುದ್ಧವಾಗಿ ನೀವು ಹಾಡ್ತೀರಾ. ಇದು ತುಂಬ ಪ್ರಶಂಸನೀಯ. ಮತ್ತು ಮುಂದೆ ಈಗ ಏನಾದ್ರು ಹೆಚ್ಚಿನ ಕಾರ್ಯಕ್ರಮಗಳನ್ನ ಒಪ್ಕೊಂಡಿದ್ದೀರಾ? ಹೇಗೆ? ಇಲ್ಲ, ನನಗೆ ಇಲ್ಲಿ ಹೀಗೆ ಹೇಳ್ತಿದ್ದೆ. MGR ಅರಸ್ತಿದ್ದಾರೆ ನೋಡಿ, ಅವರು ನನಗೆ ಅವ್ರ ಫಂಕ್ಷನ್ಗಳೆಲ್ಲ ಪ್ರಾರ್ಥನೆ ಮಾಡಿಸ್ತಾರೆ. ಹೇಳ್ಬೇಕಾದ್ರು ಟೈಮ್ ಇದ್ದಾಗ ಹಾಡೆಲ್ಲ ಹೇಳ್ತಾರೆ. ಸುಮಾರು ನಂಗೆ ಪಿ ಬಿ ಶ್ರೀನಿವಾಸ್ 40-45 ಹಾಡುಗಳು ಬರುತ್ತೆ. ಅದೆಲ್ಲ ಹೇಳ್ತಾರೆ ಟೈಮ್ ಇದ್ದಾಗ ಹೇಳ್ತಾರೆ. ಅದರಿಂದ 4 ಜನ ಗೊತ್ತಾಯಿತು. ಸುಮಾರು ಜನ ಇದು ಮಾಡಿಬಿಟ್ಟು ಬೆಂಗಳೂರಿಗೂ ಈಗ ಬಹುಶಃ ಮೈಸೂರು ನಗರದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಕರೀತಾ ಇರ್ತಾರೆ. ಅದೇ ಪ್ರಾರ್ಥನೆ ಒಂದು ಕರಿತೀನಿ, ಹಾಡಿಗೂ ಹೇಳ್ತಾ ಇರ್ತೀನಿ. ಬೆಂಗಳೂರಿನಲ್ಲಿ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಒಂದು ರಾಮ ಇದಾಯ್ತಲ್ಲ ನೋಡಿ, ಅಯೋಧ್ಯೆ ರಾಮ, ಅವಾಗ ಒಂದು ಸರ್ತಿ ನನಗೆ ಕರೆದಿದ್ರು. ನಮ್ಮ ಅಳಿಯನ ಚಿಕ್ಕಪ್ಪನ ಮಗ
ಜಪಕ್ಕೆ ಕರ್ಕೊಂಡೋಗಿದ್ದ, ರಾಮ ತಾರಕಮ್ಮ ಅಂತ ಜಪಕ್ಕೆ. ಜಪ ಆದಮೇಲೆ ಸಾಯಂಕಾಲ ಫಂಕ್ಷನಲ್ಲಿ ಹಾಡು ಹೇಳಿಸಿದ್ರು. ಅದು ನಾನು ಕೊಟ್ಟಿರಲಿಲ್ಲ, ಅವರೇ ಹೇಳಿದ್ಮೇಲೆ ಅವ್ರಿಗೆ ತುಂಬ ಖುಷಿಯಾಗಿತ್ತು. ಅವರು ಅವ್ರದ್ದೇ ಒಂದು ಫಂಕ್ಷನ್ ಮಾಡಿ ದೈದ ಹಾಡೆಲ್ಲ ಹೇಳಿಸಿ, ಆಮೇಲೆ ಅವರು ಸ್ವಲ್ಪ ಗಂಟ್ಲು ಹೊರಟೋಗಿತ್ತು, ಹುಷಾರಿರಲಿಲ್ಲ. ಅದೇನೋ ಏನು ಮಾಡಬೇಕು, ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಡಿ ಅಂದಷ್ಟೇ ನನ್ನ ಮನಸ್ಸು ಬಂದಾಗೆ. ಅವ್ರಿಗೆ ಹಾಗೆ ಅಂದ್ಕೊಂಡ್ರು. ದೇವಸ್ಥಾನಕ್ಕೆ ಬಂದಾಗ ಒಂದು ಸ್ವಲ್ಪ ಕುಂಕುಮ ಅದು ಕೊಟ್ಟು ಆಶೀರ್ವಾದ ಮಾಡ್ಕೊಳಿಸ್ತೆ. ಅವ್ರಿಗೆ ಗಂಟ್ಲು ಸರಿ ಹೋಯಿತು. ಅವ್ರು ಏನು ಬಂತು ಗೊತ್ತಿಲ್ಲ, ನನಗೂ ಹಾಡೆಲ್ಲ ಹೇಳಿಸಿ ಒಂದು ಡಾಕ್ಟ್ರೇ ಪ್ರಶಸ್ತಿನೂ ಕೊಟ್ಟರು ನನಗೆ. ಅದೇ ನಾನು ಅಂದ್ಕೊಂಡಿದ್ದು ಅದನ್ನು ಪೂರ್ವ ಒಂದು ಜನ್ಮ ಸುಕೃತ ಅನ್ಕೋಬೇಕು, ಅಥವಾ ಗಣಪತಿನೇ ನಂಗೆ ಕೊಟ್ಟು ಕರುಣಿಸಿದ್ದು. ಸೊ ಈಗ ನೀವು ಡಾಕ್ಟರ್ ಸಾಂಬಮೂರ್ತಿ ಆಗಿದ್ದೀರಾ, ತುಂಬಾ ಸಂತೋಷ, ಅಭಿನಂದನೆಗಳು. ಅದೇ ನಮ್ಮ ಪ್ರೇಕ್ಷಕರಿಗೂ ಬಹಳ ಇಷ್ಟ ಆಯಿತು ನಿಮ್ಮ ಒಂದು ಗಾಯನದ ಒಂದು ಪರಿಚಯ ಮಾಡಿಸ್ಕೊಡ್ಬೇಕು ಅಂತೇಳಿ ಇವತ್ತು ನೀವು ಸಮಯ ಮಾಡಿಕೊಂಡು ನಮ್ಮ ಜೊತೆ ಬಂದು ಇಷ್ಟು ಹಂಚ್ಕೊಂಡಿದ್ದೀರಾ. ಸೊ ಈ ಕಾರ್ಯಕ್ರಮ ಮುಗಿಸುವುದಕ್ಕೆ ಮುಂಚೆ ನಮ್ಮ ಪ್ರೇಕ್ಷಕರಿಗೆ ಮತ್ತೆ ಒಂದು 2 ಲೈನು ನಿಮ್ಮ ತುಂಬ ಇಷ್ಟವಾದ ಹಾಡು ಯಾವುದಾದ್ರೂ ಹಾಡಬಹುದಾ? ಅದನ್ನು ರಾಮಂದು ಒಂದು ಶ್ಲೋಕ ಇದೆ, ಅದನ್ನು ಹೇಳುವುದಾ? ಹೇಳಿ 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 ಹೇಳಿ. ಇದನ್ನೇ ಪಿ ಬಿ ಶ್ರೀರಾಮಂದು ಹೇಳಿದೆ. ಅವರು ನನ್ನ ಕಂಠ ಅದು ಕರೆಕ್ಟಾಗಿ ಹೇಳಿಯಪ್ಪ, ಎಷ್ಟು ನಾನು ನೋಡ್ಸತಿ ಪ್ರಾಕ್ಟೀಸ್ ಮಾಡಿದೆ ಅಂತ. ಅದೊಂದು ಶ್ಲೋಕಗಳು ಬರೆಯೋ ಶ್ಲೋಕ, ಬರೆಯುತ್ತೆ 2 ಲೈನ್ ಹೇಳ್ತೀನಿ ಅಷ್ಟೇ. ಹೇ ರಾಮ ಶ್ರೀರಾಮ ಸುಗುಣಾಭಿರಾಮ, ಹೇ ರಾಮ ಶ್ರೀರಾಮ ಸುಗುಣಾಭಿರಾಮ, ದೇಹಿ ಮೇ ದರ್ಶನಂ ನ ಜನಾಭಿರಾಮ, ಭವವಾರ್ಧಿತಾರಕ ಸುಪವಿತ್ರ ನಾಮ, ಸುಗುಣ ಸೌಂದರ್ಯಜಿತ ಶತಕೋಟಿ ಕಾಮ, ತ್ವದ್ಭಕ್ತ ಹನುಮಂತ ಹೃತ್ಕಮಲಧಾಮ, ತ್ವದ್ಭಕ್ತ ಹನುಮಂತ ಹೃತ್ಕಮಲಧಾಮ, ರಾಮ್ ರಾಮ್ ರಾಮ್. ಯಾವುದಾದ್ರೂ ಚಿತ್ರಗೀತೆಯಿಂದ ಒಂದು 2 ಲೈನು ಹಾಡ್ಬೋದಾ? ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ, ಅಹ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ, ಬಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರೆ ನಿನ್ನೊಡಲು, ಬಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರೆ ನಿನ್ನೊಡಲು, ಮಧುವಿಲ್ಲದೆ ಮದವೇರಿಪ ನಿನ್ನಂದ ಚಂದ ಮಕರಂದ, ಅಹ ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ, ರಕ್ಷಿಸು ನಮ್ಮ ಅನವರತ ದೇವಾ ದೇವಾ ದೇವಾ.
ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನ್ನು ತೆರೆದು. ಪರಮ ಪದದೊಳಗೆ ವಿಷಧರನ ಕಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿದಿ ಜೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯನ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನ್ನು ತೆರೆದು. ಕಡುಕೋಪದಿನ್ ಕಳನು ಕಡುಗವನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ, ದೃಢ ಭಕುತಿಯಲ್ಲಿ ಶಿಶುವು ಬಿಡದ ನಿನ್ನನು ಭಜಿಸೆ, ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯೇ ಬಾಗಿಲನ್ನು ತೆರೆದು. ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ, ಸಮಯದಲ್ಲಿ ಅಜಮಿಳನ ಪೊರೆದೆ, ಸಮಯವುಂಟೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷ ಕಾಗಿನೆಲೆ ಆದಿ ಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನ್ನು ತೆರೆದು, ಬಾಗಿಲನ್ನು ತೆರೆದು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಮಾಡಿದ್ರ ಪ್ರೇಕ್ಷಕರೇ ನೋಡಿ, ವೃತ್ತಿ ಜೊತೆಗೆ ಪ್ರವೃತ್ತಿಯಾಗಿ ಗಾಯನವನ್ನು ಇಟ್ಕೊಂಡು ಇವರು ಬಹುಶಃ ಸುಮಾರು ಒಂದು 70 ವರ್ಷಗಳ ಕಾಲ ಸತತವಾಗಿ ಸಾಧನೆಯನ್ನು ಮಾಡಿ ಇವತ್ತು ಸಮಾಜದಲ್ಲಿ ಒಬ್ಬ ಗಣ್ಯರಾಗಿ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಈ ಚಾನಲ್ಗೆ ಬಂದು ಇಷ್ಟು ನಮಗೆ ಸಮಯವನ್ನು ಕೊಟ್ಟಿರೋದಕ್ಕೆ ಅವರಿಗೆ ನಮ್ಮ ವಾಹಿನಿ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.